ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಾನು ಇವತ್ತು ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ರವೆನ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಡಬೇಕು. ಒಂದು 5 ರಿಂದ 10 ನಿಮಿಷ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಎಷ್ಟು ಬೇಕಷ್ಟು ಎಣ್ಣೆನ ಹಾಕೋಣ. ಅದು ಎಣ್ಣೆ ಕಾದ ತಕ್ಷಣ ಸಾಸಿವೆ, ಆಮೇಲೆ ಜೀರಿಗೆ ಎರಡು ಹಾಕಿ ಚಟ್ಪಟ ಅಂದ ತಕ್ಷಣ ಉದ್ದಿನಬೇಳೆ, ಕಡಲೆಬೇಳೆ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಅದು ಆಯಿತಾದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು 3 ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್, ಆಮೇಲೆ ಗಡ್ಡೆಕೋಸು, ಇದು 4 ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ಬಿಡೋಣ. ಆಮೇಲೆ ಒಂದು ಸ್ವಲ್ಪ ಬೆಂದಾದ್ಮೇಲೆ 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ, ಇವಾಗ ತುಂಬ ಚೆನ್ನಾಗಿದೆ. ಆಮೇಲೆ ರುಚಿಗೆ ತಕ್ಕಷ್ಟು ಇನ್ನು ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ನಾನು 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ, 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಕುದ್ದ ತಕ್ಷಣ ರವೆನ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡೋಣ. ಚೆನ್ನಾಗಿ ನೋಡಿ, ಸೂಪರ್ ಚೆನ್ನಾಗಿದೆ ಅಲ್ವಾ. ಇದನ್ನು ಒಂದು ಸ್ವಲ್ಪ ಬೇಯಬೇಕಲ್ವ, ಅದಕ್ಕೆ ಮುಚ್ಚಿಟ್ಬಿಡೋಣ ಒಂದು 10 ನಿಮಿಷ. ಇವಾಗಿದು ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಮಕ್ಕಳು ತುಂಬ ತರಕಾರಿ ಎಲ್ಲ ಹಾಕಿದ್ರೆ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು. ನೋಡಿ ಯಾವ ಥರ ಬಂದಿದೆ ಅಂತ ಉಪ್ಪಿಟ್ಟು. ನೀವು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ, ಮನೇಲೆಲ್ಲರೂ ಇಷ್ಟಪಡ್ತಾರೆ. ನಾನು ಮಾಡಲ್ಲ, ಕಡಿಮೆ ಜಾಸ್ತಿ ಉಪ್ಪಿಟ್ಟು ನಮ್ಮ ಮನೇಲಿ ನಮ್ಮ ಮಕ್ಕಳು ತಿನ್ನೋದೇ ಇಲ್ಲ, ಅದಕ್ಕೆ ತರಕಾರಿ ಹಾಕಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.